ರಾಜ್ಯದ ಬೀದರ್ ಜಿಲ್ಲೆಯ ಮರಾಠ ಜನಾಂಗದ ಸ್ವಾಭಿಮಾನ ಸಮಾವೇಶ ರಾಜ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ಜರುಗಿತ್ತು. ಭಾನುವಾರ ಹಮ್ಮಿಕೊಂಡಿದ್ದ ಬೃಹತ್ ಮರಾಠ ಸ್ವಾಭಿಮಾನಿ ಸಮಾವೇಶದ ನೇತೃತ್ವ ವಹಿಸಿ ಮಾತನಾಡಿದ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮರಾಠರಿಗಷ್ಟೇ ಸೀಮಿತವಲ್ಲ, ಸಮಸ್ತ ಹಿಂದೂ ಸಾಮ್ರಾಜ್ಯದ ಸಂಸ್ಥಾಪಕರಾಗಿದ್ದರು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ಮುಂದೆ ಸಾಗಬೇಕಿದೆ ಬಂಧುಗಳೇ. ನಾನು ಒಬ್ಬ ಮರಾಠ ಜನಾಂಗದಲ್ಲಿ ಹುಟ್ಟಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಮರಾಠ ಜನಾಂಗದವರು ರಾಜ್ಯದಲ್ಲಿಯೇ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದವರಾಗಿದ್ದಾರೆ. ಅನೇಕರು ಆರ್ಥಿಕ ಪರಿಸ್ಥಿತಿಯಿಂದ ತೊಂದರೆಗೊಳಗಾಗಿದ್ದಾರೆ. ಇಂತಹ ಸಮಸ್ಯೆಗಳೆಲ್ಲ ನಿವಾರಣೆಗೊಳ್ಳಬೇಕಾದ್ರೆ ಸಮಾಜದ ಮಹಿಳೆಯರು ಜೀಜಾಮಾತಾ ಅವರ ಹಾಗೆ ಮುಂದೆ ಬನ್ನಿ. ಮೊದಲು ಶೈಕ್ಷಣಿಕವಾಗಿ ಸಜ್ಜಾಗಿ ನಂತರ ತಾಯಿ ಜೀಜಾಮಾತಾ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿ, ಟ್ರಸ್ಟ್ಗೆ ಸಮಾಜದ ಹೆಚ್ಚಿನ ಸದಸ್ಯರನ್ನ ನೋಂದಣಿ ಮಾಡಿಕೊಂಡು ಟ್ರಸ್ಟ್ನ ಹೆಸರಲ್ಲಿ ಫೈನಾನ್ಸ್ ಆರಂಭಿಸಿ ಇದರಿಂದ ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳಿ. ಇವೆರಡು ಆದಾಗ ರಾಜಕೀಯ ಕ್ಷೇತ್ರ ತಾವಿದ್ದಲ್ಲಿ ಹುಡಿಕೊಂಡು ಬರುತ್ತೆ. ಇದಕ್ಕೆ ನಮ್ಮ ಫೌಂಡೇಶನ್ನಿಂದ ಏನು ಸಹಾಯ ಸಹಕಾರ ಬೇಕೋ ನಾನು ಮಾಡಲು ಸದಾ ಸಿದ್ಧನಿದ್ದೇನೆ ಎಂದು ಸಂತೋಷ್ ಲಾಡ್ ಮರಾಠ ಜನಾಂಗದ ಮಹಿಳೆಯರಿಗೆ ಕಿವಿಮಾತು ಹೇಳಿದ್ರು. ಕಾರ್ಯಕ್ರಮದ ಮೊದಲಿಗೆ ಸಚಿವ ಸಂತೋಷ್ ಲಾಡ್ ರವರನ್ನು ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಬೀದರ್ ನಗರ ತುಂಬೆಲ್ಲ ಮರಾಠ ಸ್ವಾಭಿಮಾನ ಸಮಾವೇಶದ ಕಟ್ಔಟ್ ಹಾಗೂ ಬ್ಯಾನರ್ಗಳು ರಾರಾಜಿಸುತ್ತಿದ್ವು. ಸಮಾವೇಶಕ್ಕೆ ನಿರೀಕ್ಷೆಗೂ ಮೀರಿ ಮರಾಠ ಸಮಾಜದ ಜನಾಂಗದವರು ಭಾಗವಹಿಸಿದ್ರು. ಜಿಲ್ಲಾ ಸೇರಿದಂತೆ ವೇದಿಕೆಯ ಮೇಲೆ ರಾಜ್ಯ ಮರಾಠ ಸಮಾಜ ಬಾಂಧವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಇದು ರಾಜಕೀಯವಾಗಿ ಮಾತನಾಡತಕ್ಕಂಥ ವೇದಿಕೆ ಅಲ್ಲ. ಅದಕ್ಕೆ ನಾನು ರಾಜಕೀಯವಾಗಿ ಮಾತನಾಡಕ್ಕೆ ಹೋಗುದಿಲ್ಲ. ನಾವು ಯಾವಾಗ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ಶಕ್ತಿಯುತವಾಗ್ತೀವಿ, ರಾಜಕೀಯ ಆಟೋಮೆಟಿಕ್ ಬರ್ತದೆ. ರಾಜಕೀಯ ಕನ್ನಡ ಎತ್ತೇನೆ ತೊಡ ರಾಜಕೀಯ ಆಟೋಮೆಟಿಕ್ ನಮಗೆ ಫಾಲೋ ಮಾಡ್ತದೆ. ಅದಕ್ಕೆ ನಾವಿವತ್ತು ನಿರ್ಧಾರ ಮಾಡೋಣ. ಇಲ್ಲಿ ಪ್ರತಿಯೊಬ್ಬರು ಎಲ್ಲರೇ ನೀವು ಸೇರಿದ್ದೀರಿ. ನೀವಿವತ್ತು ಪ್ರಮಾಣ ಮಾಡಬೇಕು. ನೀವು ಪ್ರತಿಯೊಬ್ಬರು ಇಲ್ಲಿ प्रमाण ಮಾಡಬೇಕು. तुम्ही सगळे जे लोक आलायत, तुम्ही स्वतः तुम्ही इथे एक प्रॉमिस करा, बाबा मी समाजासाठी काम करतो, समाजासाठी मी टाइम देतो. सगळे मी या मनापासून चालू केलेला हे प्रोग्राम आम्हाला अजून 50 वर्ष असंच पुढून घेऊन जायचं आहे. त्यामुळे इथे विशेष सगळ्यात बेस्ट म्हणलं तर आमचे माता बहिणी जे आले, तुम्ही सगळ्यात बेस्ट. आम्ही दोन्ही ट्रस्ट करूया साहेब. आमचा विचार 3-4 होतो. एक आम्हाला ट्रस्ट करायचा आहे, एक जिजामाताचा ट्रस्ट करूया. अँड आज आय वुड लाईक टू थँक ऑल द लेडीज. कुठे सगळे यू हॅव टेकन सच ट्रबल अँड सच जेन्युइननेस, सो मच ट्रबल यू हॅव टेकन. तुम्ही सगळं ग्रामपंचायतीला जाऊन एवढं आमचे मातांना बहिणींना आणलाय. तुम्हाला त्यांच्याकडनं आणि माझं वैयक्तिककडनं आणि तुमच्याकडनं पण तुम्हाला हे आभारी आहे म्हणून सांगतो. तुम्ही हे ट्रस्ट चालू करा. नेक्स्ट मंथ रजिस्टर करूया. कोण कोण ऍक्टिव्ह मेंबरशिप होते तुम्ही मेंबरशिप करा. तुम्ही काय ಮೈಕ್ರೋ ಫೈನಾನ್ಸಿಂಗ್ ಪಾಯ್ಜಲ್. ನಾಡಿನ ಸಮಸ್ತ ಹೊಸ ಸುದ್ದಿಗಳಿಗಾಗಿ ಗುಪ್ತಾ ನ್ಯೂಸ್ ಚಾನೆಲ್ ಸಂಪರ್ಕಿಸಿ, ಸಬ್ಸ್ಕ್ರೈಬ್ಗಾಗಿ ಬೆಂಬಲಿಸಿ.